ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ತುಂಬಾ ಚೆನ್ನಾಗಿದೆ ರಾಣಿ ಸೀರಿಯಲ್ ಇವತ್ತು. ಸೊ ಇನ್ನೇನು ಬಾಲ ಇಲ್ಲಿ ಸತಿನ ಮನೆ ಪಕ್ಕನೇ ಮನೆ ಮಾಡ್ಕೊಂಡಿರ್ತಾನೆ. ಆ ಮನೆಗೆ ಇವಾಗ ಹಾಲುಕ್ಸ್ಬೇಕು ಅಂತೇಳಿ ಮಗಳನ್ನ ಕರ್ಕೊಂಡು ಬಂದಿರ್ತಾನೆ. ಅವ್ರ ಜೊತೆ ಸತ್ಯಣ್ಣ ಮತ್ತು ಸೀನಾ ಅವರು ಕೂಡ ಬಂದಿರ್ತಾರೆ. ಅಂದರೆ ಇಲ್ಲಿ ಕಾವೇರಿಗೂ ಸರಳ ಗೊತ್ತಿಲ್ದಂಗೆ ಬಂದಿರ್ತಾರೆ. ಸೊ ನಿಧಾನಕ್ಕೆ ಮಾತಾಡಿ ಅಂತ ರಾಣಿ ಹೇಳ್ತಲೇ ಇರ್ತಾಳೆ. ಅಂದರೆ ಹೊರ್ಗಡೆ ಅಮ್ಮರು ಕೇಳಿಸ್ಕೋತಾರೆ, ಬೈತಾರೆ ಅಂತ ಹೇಳ್ಬಿಟ್ಟು. ಸೊ ಆದರೂ ಕೂಡ ಜೋರಾಗಿ ಮಾತಾಡೋಕ್ಕೆ ಹೋಗ್ತಾರೆ. ನೀವೆಲ್ಲ ತುಂಬ ಜೋರಾಗಿ ಮಾತಾಡ್ತಿದ್ದೀರ, ನಿಧಾನಕ್ಕೆ ಮಾತಾಡಿ, ಮತ್ತು ಅಮ್ಮ ಬಂದರೆ ದೊಡ್ಡ ರಾಮಣ್ಣೆ ಮಾಡಿಬಿಡ್ತಾರೆ ಇಲ್ಲಿ ಅಂತೇಳಿ ರಾಣಿ ಹೇಳ್ತಾ ಇರ್ತಾಳೆ. ಸೊ ಅದೆಲ್ಲ ಆದಮೇಲೆ ನಾವು ಫೈನಲಿ ಹಾಲುಕ್ಸ್ಬೇಕು ಅಂತೇಳಿ ಎಲ್ಲ ಒಲೆ ಮುಂದಕ್ಕೆ ರೆಡಿ ಮಾಡೋಕ್ಕೆ ಅಂತ ಎಲ್ಲ ಬರ್ತಾ ಇರ್ತಾರೆ. ಈಗ ರಾಣಿ ಏನೆಲ್ಲ ಕೆಲಸ ಮಾಡಬೇಕು ಅಂತ ಎಲ್ಲ ಲೀಸ್ಟ್ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲೇ ಚಂದು ಕೂಡ ಜಾಯಿನ್ ಆಗ್ತಾನೆ. ಚಂದು ನೋಡಿಬಿಟ್ಟು ನೀನು ಹೇಗೋ ಬಂದೆ ಚಂದು ಅಂತೇಳಿ ಕೇಳಿದಾಗ, ನೀವೆಲ್ಲ ಮಾತಾಡೋದು ಕೇಳಿಸ್ಕೊಂಡು ಬಂದೆ ಅಂತ ಅಂದಾಗ, ನಿಮ್ಮಮ್ಮ ನೋಡಲಿಲ್ವೇನೋ ಅಂಥೇಳಿ ಸತ್ಯಣ್ಣ ಕೇಳ್ತಾರೆ. ಅಮ್ಮನಿಗೆ ತಪ್ಪಿಸ್ಬಿಟ್ಟು ಬಂದೆ ನಾನು ಅಂಥೇಳಿ ಹೇಳ್ತಾರೆ. ಸೊ ನಾನು ಕೂಡ ನಿಮ್ಮಂಗೆ ಕದ್ದು ಕೇಳಿಸ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು, ಸೊ ಇನ್ನು ಅವನು ಕೂಡ ಇವ್ರ ಜೊತೆ ಜಾಯಿನ್ ಆಗ್ತಾನೆ. ಜಾಯಿನ್ ಆದ ತಕ್ಷಣ ಅವ್ರ ಖುಷಿಗೆ ಪಾರೇ ಇರೋದಿಲ್ಲ, ಅಷ್ಟೊಂದು ಖುಷಿ ಆಗ್ಬಿಡ್ತಾರೆ ಎಲ್ಲರೂ ಕೂಡ. ಸೊ ಇನ್ನೇನು ಎಲ್ಲರೂ ಬಾಲನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆ ಸರಳ ಲೋಹಿತ್ ಬಿಟ್ಟು ಅಷ್ಟೆ, ಕಾವೇರಿ ಬಿಟ್ಟು ಇನ್ನೇನು. ಸೊ ಎಲ್ಲ ಆದಮೇಲೆ ಈಗ ನಡೀರಿ ಹಾಲುಕ್ಸೋಣ ಅಂತ ಅಂದಾಗ, ಹಂಗಲ್ಲ, ನಾನು ಇವಾಗ ಎಲ್ಲ ಕೆಲಸ ಹೇಳ್ತೀನಿ ಅದೇ ರೀತಿ ಮಾಡಬೇಕು ಅಂತ ರಾಣಿ ಹೇಳ್ತಾಳೆ. ಆಯಿತು ಮೇಡಮ್, ನೀವು ಹೇಳಿ, ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಕೂಡ ಹೇಳ್ತಾರೆ ಇಲ್ಲಿರೋರೆಲ್ಲ. ಸೊ ಫಸ್ಟು ಬಾಗಿಲಿಗೆ ನೀರು ಹಾಕಬೇಕು, ಅದಾದಮೇಲೆ ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚಬೇಕು. ಸೊ ಅದಾದಮೇಲೆ ಮತ್ತೆ ಒಲೆನೆಲ್ಲ ತೊಳಿಬೇಕು, ಒಲೆ ಹತ್ರ ಹಾಲಿಟ್ಬಿಟ್ಟು ಹಾಲನ್ನ ಉಕ್ಕಿಸ್ಬೇಕು. ಅದಾದಮೇಲೆ ಹಾಲುಕ್ಸೋದ್ಕಿಂತ ಮುಂಚೆನೇ ದೇವ್ರ ಫೋಟೋನ ಪೂಜೆ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾಳೆ. ಅವ್ರ ಮಾವ ತುಂಬ ಖುಷಿ ಪಟ್ಕೊಂಡು ಸೊಸೆನ ಮುದ್ದಾಡ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ರಾಣಿ ಅಂತ ಹೇಳ್ಬಿಟ್ಟು. ಈಗ ರಾಣಿ ಏನು ಹೇಳ್ತಾಳೋ ಅದೇ ನಡೆಯೋದು ಈ ಮನೇಲಿ, ಎಲ್ಲ ರಾಣಿ ಹೇಳ್ದಂಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೂಡ ಹ್ಞೂ ಅಂತಾರೆ. ಸೊ ಆಗ ಇನ್ನೇನು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಬೇಕಲ್ವ. ಸೊ ಈಗ ಎಲ್ಲರೂ ಕೆಲಸ ಮಾಡೋಕ್ಕೆ ಅಂತ ಶುರು ಮಾಡ್ಕೊತಾರೆ ಹೋಗಿ. ಈಗ ನಿಧಾನಕ್ಕೆ ಮಾತಾಡಿ, ಜೋರಾಗಿ ಮಾತಾಡಬೇಡಿ, ಮತ್ತು ಅಮ್ಮ ಕೇಳಿಸ್ಕೊತಾರೆ, ಅಮ್ಮ ಕೇಳಿಸ್ಕೊಂಡು ಬಂದುಬಿಡ್ತಾರೆ ಅಂತ ಹೇಳಿದಾಗ, ಇಲ್ಲ ನಿಧಾನಕ್ಕೆ ಮಾತಾಡಿ ಅಂತ ಪದೇ ಪದೇ ನಿಧಾನಕ್ಕೆ ಮಾತಾಡಿ ಅಂತ ಹೇಳ್ತಲೇ ಇರ್ತಾಳೆ. ಇನ್ನು ಅವ್ರವ್ರ ಕೆಲ್ಸಕ್ಕೆ ಹೋದಾಗ ತುಂಬ ಖುಷಿ ಪಟ್ಕೊಂಡು ನಗ್ತಾ ಇರ್ತಾಳೆ ರಾಣಿ ಒಂದು ಹತ್ರ ನಿಂತ್ಕೊಂಡು. ಇನ್ನು ಸರಳನೂ ಕಾವೇರಿ ಬಂದೇ ಬಿಡ್ತಾರೆ. ಇಲ್ಲೆಲ್ಲೋ ಗಲಾಟೆ ನಡೀತಾ ಇದೆಯಲ್ಲ, ಇಲ್ಲೆಲ್ಲೋ ಏನೋ ನಡೀತಿದೆ, ಇವರೆಲ್ಲ ಅಲ್ಲೇ ಇದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ರಾಣಿ ಕೂಡ ಇಲ್ಲಿರೋದು ಗೊತ್ತು ಯಾರಿಗೆ, ಕಾವೇರಿಗೆ. ಇನ್ನು ಬಾಲ ಕರ್ಕೊಂಡು ಬಂದಿದ್ದು ಕಾವೇರಿ ಎದುರಿಗೇನೆ. ಸೊ ನೋಡು ಕಾವೇರಿ, ಈ ರೀತಿ ನಿನ್ನ ಮಗಳನ್ನ ಬಿಡಬೇಡ, ಅವಳು ಮೇಲೆ ಕತ್ಬಿಡ್ತಾಳೆ, 2 ಡೇಟ್ ಬಿಟ್ಬಿಟ್ಟು ಕರ್ಕೊಂಡು ಬರೋಗೆ ಹೋಗಿ ಅಂತ ಸರಳ ರಾಣಿಗೆ ಹೇಳ್ತಾಳೆ. ಹಂಗಂದ ತಕ್ಷಣನೇ, ಇಲ್ಲ ಅತ್ತಿಗೆ, ನನ್ನ ಮಗಳೇನು ಅರ್ಥ ಮಾಡ್ಕೊತಾಳೆ ಹೇಳಿದ್ರೆ ಅಂತ ಕಾವೇರಿ ಹೇಳ್ತಾಳೆ. ಸೊ ಇಲ್ಲಿ ಒಂದು ಕಡೆನ ಬಾಲ ಏನು ಮಾಡ್ತಾನೆ ಗೊತ್ತಾ, ಪುಟ್ಟ ನೀನು ಹೊರಗಡೆ ಬಾಯಿಲಿ ನಿಂತ್ಕ ಅಂತೇಳಿ ಹೊರ್ಗಡೆ ನಿಲ್ಲಿಸ್ಬಿಟ್ಟು ಒಂದಿಷ್ಟು ಕುಂಕುಮ ನೀರು ಮಾಡಿ ಒಂದು ತಟ್ಟೆನ ಬಾಗಿಲಲ್ಲಿ ಇಟ್ಟಿರ್ತಾನೆ. ಸೊ ಇವ್ರು ಮಾತ್ರ ಏನೋ ಗಲಾಟೆ ಕೇಳಿಸ್ತಿದೆ, ಅಲ್ಲಿಗೆ ಹೋಗೋಣ ಬಾ ಅಂತೇಳಿ ಬರ್ತಾ ಇರ್ತಾರೆ. ಸೊ ಅದಕ್ಕೆ ಬೇಡ ಅದಕ್ಕೆ ಅಂತೇಳಿ ಕಾವೇರಿ ಅಲ್ಲೇ ತಡೀತಾಳೆ. ಮತ್ತು ಅಲ್ಲಿಗೆ ಹೋಗಿಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ ನಮಗೆ, ಅಲ್ಲಿ ಏನೋ ನಡೀತಿದೆ, ಬಾ ಕಾವೇರಿ ಹೋಗೋಣ ಅಂತ ಸರಳ ಕರಿತಲೇ ಇರ್ತಾಳೆ. ಇಲ್ಲ ಬೇಡ ಅದಕ್ಕೆ, ನೋಡೋಣ ತಡೀರಿ ಅಂತೇಳಿ ಹಿಡ್ಕೋತಾರೆ. ಮತ್ತು ಬಿಡು, ನಾನಾದರೂ ಹೋಗ್ಬಿಟ್ಟು ಬರ್ತೀನಿ ಅಂತ ಸರಳ ಹೋದಾಗ, ಇಲ್ಲ ನೀವು ಹೋಗಬೇಡಿ ಅಂತ ಹೇಳಿ ಅಲ್ಲೇ ಹಿಡ್ಕೊತಾಳೆ. ಮತ್ತು ನೀನೇ ಹೋಗಿ ಕರ್ಕೊಂಡ್ಬಿಟ್ಟು ಬರೋಗು ಅಂತ ಸರಳ ಹೇಳ್ತಲೇ ಇದ್ದಾಳೆ. ಸೊ ಇನ್ನು ಇಲ್ಲಿ ಒಂದು ಕಡೆ ಕುಂಕುಮ ನೀರು ಅಂತೇಳಿ ಬಾಗಿಲಲ್ಲಿ ಇಟ್ಟಿರಬೇಕಾದಾಗ ರಾಣಿನ ಅಲ್ಲಿ ನಿಲ್ಲಿಸ್ತಾರೆ. ಇದೆಲ್ಲ ಏನು ಬಲ ಅಂತೇಳಿ ಸತ್ಯಣ್ಣ ಕೇಳಿದಾಗ, ಆವಾಗ ಬಾಲ ಒಂದು ಮಾತು ಹೇಳ್ತಾನೆ. ಇದೆಲ್ಲ ಯಾಕೆ ಅಂಥೇಳಿ, ನನ್ನ ಮಗಳು ಹುಟ್ಟಿದ್ದು ನಾನು ನೋಡಲಿಲ್ಲ, ಅಪ್ಪ ಆಗಿ ನಾನು ಹೇಗೆ ಮುದ್ದು ಮಾಡಬೇಕು, ಹೇಗೆ ಬೆಳೆಸ್ಬೇಕು ಅನ್ನೋದು ನಾನು ಯೋಚನೆ ಮಾಡಲಿಲ್ಲ. ಸೊ ಆದರೆ ಇವಾಗ ನನ್ನ ಮಗಳು ನಮ್ಮ ಮನೆಗೆ ಲಕ್ಷ್ಮಿ ಇದ್ದಾಗೆ, ಅವಳೇ ಈ ಮನೆಗೆ ಮಹಾಲಕ್ಷ್ಮಿ. ಹಾಗಾಗಿ ಲಕ್ಷ್ಮಿ ಫೋಟೋಕ್ಕೆ ಪೂಜೆ ಮಾಡೋದಕ್ಕಿಂತ ಈ ರೀತಿ ನನ್ನ ಮಗಳಿಗೆ ನಾನು ಲಕ್ಷ್ಮಿ ಥರ ಪೂಜೆ ಮಾಡ್ತೀನಿ. ಅವಳು ಇದನ್ನು ತುಳಿದ್ಬಿಟ್ಟು ಮನೆಗೆ ಬಲಗಾಲಿಟ್ಟು ಒಳಗಡೆ ಬಂದರೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಹಂಗೆ ಹೇಳಿದ ತಕ್ಷಣ ಸತ್ಯಣ್ಣಂಗಂತೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ತುಂಬಾ ಖುಷಿಯಾಗ್ಬಿಡುತ್ತೆ. ಸೊಸೆ ಖುಷಿಯಾಗಿರೋದೇ ಒಟ್ಟಿಗೆ ಸತ್ಯಣ್ಣಂಗೆ ಖುಷಿ. ಏಕೆಂದರೆ ಸೊಸೆ ಅಂದರೆ ತುಂಬಾ ಇಷ್ಟ. ಸೊಸೆ ಎಷ್ಟು ಪ್ರೀತಿ ಕೊಡಬೇಕೋ ಅಷ್ಟು ಅವರು ಕೊಟ್ಟಿದ್ದಾರೆ, ಆದರೆ ಅಪ್ಪನ ಪ್ರೀತಿ ಈಗ ಸಿಕ್ಕಿರೋದಲ್ವ ರಾಣಿಗೆ.
ಸೊ ಹಂಗಾಗಿ ಇನ್ನು ಅವಳಿಗೂ ಖುಷಿ ಆಗ್ಬಿಡುತ್ತೆ ಅದೆಲ್ಲ ಕೇಳಿಸ್ಕೊಂಡು. ಇವರಿಬ್ಬರು ಇಲ್ಲಿ ಹೊರ್ಗಡೆ ಸುಮ್ಮನೆ ಆಲಿಸ್ಕೊಂಡೇ ಕೇಳ್ತಾ ಇರ್ತಾರೆ ಎಲ್ಲನ. ಅಂದರೆ ಸರಳ ಮಾತ್ರ ಹೋಗು ಅಂತಾಳೆ. "ನೀನು ಹಿಂಗೆ ಬಿಡಬೇಡ ಹೋಗು ಕರ್ಕೊ ಬಾ ಅಂತ. ಆದರೆ ಅವಳು ಬರ್ತಾ ಇರಲ್ಲ. ಅಲ್ಲೇ ಸುಮ್ಮನೆ ಕೇಳಿಸ್ಕೊಳ್ಳೋದು, ನಿಂತ್ಕೊಳ್ಳೋದು, ಕೇಳಿಸ್ಕೊಳ್ಳೋದು, ನಿಂತ್ಕೊಳ್ಳೋದೇ ಮಾಡ್ತಾ ಇರ್ತಾರೆ. "ಅಪ್ಪ ನನಗ್ಯಾಕಪ್ಪ ಪೂಜೆ ಮಾಡಬೇಕು? ಲಕ್ಷ್ಮಿ ಫೋಟೋದಲ್ಲಿ ಇರುತ್ತಲ್ವಾ, ಲಕ್ಷ್ಮಿಗೆ ಫೋಟೋದಲ್ಲಿ ಪೂಜೆ ಮಾಡೋಣಪ್ಪ" ಅಂತೇಳಿ ರಾಣಿ ಹೇಳ್ತಾಳೆ. "ಇಲ್ಲ ಮಗಳೇ, ನನ್ನ ಮನೆಗೆ ನೀನೇ ಲಕ್ಷ್ಮಿ. ಪುಟ್ಟ ಲಕ್ಷ್ಮಿ" ಅಂತೇಳಿ ಬಾಲ ಹೇಳಿ ಬಲ್ಗಾಲ್ ಮುಂದೆ ಇಟ್ಟು ತುಳ್ಕೊಂಡು ಬಾ ಅಮ್ಮ ಅಂತೇಳಿ ಹೇಳಿದಾಗ, ಆವಾಗ ರಾಣಿ ಬಲ್ಗಾಲ್ ಮುಂದೆ ಇಟ್ಟು ಮತ್ತು ತುಳ್ಕೊಂಡು ಮನೆ ಒಳಗಡೆ ಕಾಲಿಡ್ತಾಳೆ. ಅವರಪ್ಪ ಕೈನ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ತಾರೆ. ಇನ್ನೇನು ಅಪ್ಪಂದು ಒಂದು ಸಾಂಗ್ ಇದೆಯಲ್ಲ, ಅದನ್ನು ಹಾಕ್ತಾರೆ. ಸೊ ತುಂಬ ಖುಷಿಯಾಗುತ್ತೆ. ಸತ್ಯಣ್ಣ ಅಂತೂ ಆ ಪಾದ ಇಟ್ಟಿರ್ತಾಳಲ್ಲ ರಾಣಿ, ಆ ಪಾದನ್ನ ಹಿಂಗೆ ಹಿಡ್ಕೊಂಡು ಎಷ್ಟು ಖುಷಿ ಪಟ್ಬಿಡ್ತಾರೆ ಗೊತ್ತಾ? ಸಖತ್ ಖುಷಿ ಪಡ್ತಾರೆ. ನನ್ನ ಸೊಸೆಗೆ ಈ ಸುಖ ಸಿಗಬೇಕಿತ್ತು ಅಂತ. ಇನ್ನೇನು ಬಂದು ಇವಾಗ ತಂದೆ ಮಗಳಿಬ್ರು ಹಾಲುಗ್ಸೋಕ್ಕೆ ರೆಡಿ ಆಗ್ತಾರೆ. ಸೊ ಫಸ್ಟು ಹಾಲು ಪಾಕೆಟ್ ಹೊಡಿಯೋಕ್ಕೆ ಅಂತ ಹೋಗಿ ಬಾಯಲ್ಲಿ ಕೀಳಕ್ಕೆ ಹೋಗ್ತಾರೆ. ರಾಣಿ ಇದ್ಕೊಂಡು ಹಾಗೆಲ್ಲ ಬಾಯಲ್ಲಿ ಕಡಿಬಾರ್ದು ತಗೋ ಸಿಜರ್ ಅಂತೇಳಿ ಕತ್ರಿನ ಕೊಡ್ತಾಳೆ. ಬಾ ನನಗೆ ಕತ್ರಿ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಲಿ ಹಾಲನ್ನ ಸತ್ಯಣ್ಣ, ರಾಣಿ, ಬಾಲ 3 ಜನನೂ ಹಿಡ್ಕೊಂಡು ಹಾಲನ್ನ ಒಯ್ತಾರೆ. ಪಾತ್ರೆ ಒಳಗಡೆ ಒಲೆ ಎಲ್ಲ ಪೂಜೆ ಮಾಡಿ, ಸೊ ಚಪ್ಪಾಳೆ ಹೊಡ್ಕೊಂಡು ನಿಂತ್ಕೋತಾರೆ ಉಕ್ಕಿ ಬರೋದನ್ನ ನೋಡೋಕ್ಕೆ. ಸೊ ಇವ್ರು ಮಾತ್ರ ಹೊರ್ಗಡೆ ಹೋಗ್ಬೇಕೋ ಬೇಡವಾ ಅಂತೇಳಿ ಸರಳನೂ ಕಾವೇರಿ ಇಬ್ಬರು ಹೊರ್ಗಡೆನೇ ಇರ್ತಾರೆ. ಇನ್ನೇನು ಬಂದ್ಬಿಡುತ್ತೆ ಹಾಲು. ಉಗ್ಸಿದ ತಕ್ಷಣ ಎಲ್ಲರೂ ಚಪ್ಪಾಳೆ ತಟ್ತಾರೆ. ಖುಷಿಯಿಂದ ನಗ್ತಾ ಇರ್ತಾರೆ. ಆ ಸೌಂಡ್ ಇವ್ರ ಕಿವಿಗೆ ಬೀಳ್ತಲೇ ಇರುತ್ತೆ. ಇಲ್ಲಿ ಯಾರೋ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ಈ ಸರಳ ತಲೆ ತುಂಬೋದೆಲ್ಲ ತುಂಬಿ ನಿಂತ್ಕೋತಾಳೆ. ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ಸರಳ ಅಷ್ಟೇ. ಇನ್ನೇನೆಲ್ಲ ಆಗುತ್ತೆ. ಹಾಲೆಲ್ಲ ಒಯ್ಕೊಂಡು ಬಂದು ಈಗ ಎಲ್ಲರಿಗೂ ಅಲ್ಲಿ ಹಾಲೊಳಗಡೆ ಸಕ್ಕರೆ ಹಾಕಿ ಕೊಡಬೇಕಲ್ವ, ಅದೇ ಹಾಲಿಗೆ ಎಲ್ಲರಿಗೂ ಗ್ಲಾಸಲ್ಲಿ ಒಯ್ದ್ಬಿಟ್ಟು ಎಲ್ಲರಿಗೂ ಕೊಡ್ತಾನೆ ಬಾಲ. ಎಲ್ಲರೂ ಕುಡಿತಾ ಇರ್ತಾರೆ. ಇನ್ನು ರಾಣಿಗೆ ಎಕ್ಸ್ಟ್ರಾ ಕುಡ್ಸೋಕೆ ಹೋಗ್ತಾನೆ ಬಾಲ. "ಅಯ್ಯೋ ನಂಗೆ ಸಾಕು ಅಪ್ಪ" ಅಂತ ಹೇಳ್ತಾ ಇರ್ತಾಳೆ. ಆಗ ಸತ್ಯಣ್ಣ ಆ ಸಂತೋಷನ ನೋಡಿಬಿಟ್ಟು, "ಬಲ ನನ್ನ ಸೊಸೆಗೆ ಏನು ಅನ್ಕೊತಿದ್ದೆ ಗೊತ್ತಾ ನಾನು? ಅವಳು ಜೈಲಿಂದ ಬಂದು ಕಾವೇರಿ ನನ್ನ ಹತ್ರ ಕಳಿಸ್ದಾಗ ಅವಳು ಒಂದು ಮುದ್ದಾದ ಗೊಂಬೆನ ಹಿಡ್ಕೊಂಡು ಏನೇನೋ ಮಾತಾಡ್ಕೊತಾ ಇದ್ಲು ಒಬ್ಳೇನೆ. ನಾನು ಏನಮ್ಮ ಮಾತಾಡಿದೆ ಅಂತಂದರೆ ಬರೀ ಅಪ್ಪ ಅದು ಇದು ಅಂತ ಮಾತಾಡ್ತಲೇ ಇದ್ಲು. ನಾನು ಅವಾಗ ಎಷ್ಟೇ ಪ್ರೀತಿ ಕೊಟ್ಟಿದ್ರು ಕೂಡ ಈ ಮಗುಗೆ ಅಪ್ಪನ ಪ್ರೀತಿ ಅಂತೂ ಸಿಕ್ಕಿರಲಿಲ್ಲ ಅವಳಿಗೆ. ಈಗ ನಿಮ್ಮಿಬ್ಬರನ್ನ ನೋಡಿದ್ರೆ ನನಗೆ ಅಷ್ಟೊಂದು ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳೋಕ್ಕೆ ಆಗಲ್ಲ. ನೀವಿಬ್ಬರು ಹೀಗೆ ಇರಬೇಕು. ತಾ 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 ಮಗಳು ತಂದೆ ನನಗೆ ಎಷ್ಟು ದೇವ್ರನ್ನ ಬೈಕೊತಿದ್ದೆ ಅಂದರೆ ಆ ಟೈಮಲ್ಲಿ, ಈ ಮಗುಗೆ ಯಾಕೆ ಈ ಥರ ಶಿಕ್ಷೆ ಕೊಟ್ಟಿದೀಯ ಭಗವಂತ? ಅವ್ರ ಅಪ್ಪ ಅಮ್ಮನ್ನ ಇವಳನ್ನ 3 ಜನನ ಒಂದು ಮಾಡು ಅಂತ ದೇವತೆಗಳಿಗೆಲ್ಲ ಕೇಳ್ಕೊಂಡಿದ್ದೀನಿ. ಅವಳಿಗೆ ಎಷ್ಟು ನೋವು ತಿಂತಿದ್ಲು ಅಂದರೆ ಹೊರ್ಗಡೆ ಅಮ್ಮ ಇಲ್ಲ ಒಂದು ಕಡೆ, ಅಪ್ಪ ಇಲ್ಲ. ಹೊರ್ಗಡೆ ಮಲ್ಕೊಂಡು ಒಂದು ಗೊಂಬೆ ಅವರ ಅಮ್ಮ ಕೊಟ್ಟಿರೋ ಗೊಂಬೆನ ಹಿಡ್ಕೊಂಡು ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಇವತ್ತು ಅವಳು ದೇವ್ರ ಪ್ರಾರ್ಥನೆಗೇನೋ ಗೊತ್ತಿಲ್ಲ ಅವಳಿಗೀಗೆಲ್ಲ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನ್ನ ಮಗಳಿಗೆ ಏನೂ ಸಿಗಬಾರ್ದು, ಅಲ್ಲಿಗೇನು ನೋವಾಗಬಾರ್ದು ಸತ್ಯ. ನನ್ನ ಮಗಳಿಗೆ ಏನು ಕೇಳಿದರೂ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ ಅಂದಾಗ, ಹೌದು ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಬಾಲ ಹೇಳ್ತಾನೆ. ಸೊ ಈಗ ನನ್ನ ಮಗಳಿಗೋಸ್ಕರ ನಾನು ಏನು ಮಾಡೋದು ಬೇಡ, ನನಗೋಸ್ಕರ ಈಗ ಅವಳೆಲ್ಲ ಮಾಡ್ತಿದ್ದಾಳೆ. ನಾನು ಚಂದು ಇಬ್ಬರು ಸೇರಿಕೊಂಡು ನಿನ್ನ ಅಮ್ಮನ್ನ ಇಬ್ಬರನ್ನ ಒಂದು ಮಾಡ್ತೀವಪ್ಪ ಅಂತ ಹೇಳಿಬಿಟ್ಟು ಹೇಳ್ತಾನೆ ಚಂದು ಕೂಡ. ಸೊ ಇನ್ನೇನು ಅಷ್ಟರಲ್ಲೇ ಕಾವೇರಿ ಬಂದು ರಾಣಿ ರಾಣಿ ಅಂತ ಹೊರಗಡೆ ಕೂಗ್ತಾ ಇರ್ತಾಳೆ. ಇವರೆಲ್ಲ ಕೂತ್ಕೊಂಡು ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಬಂದುಬಿಡ್ತಾಳೆ ಇನ್ನು ಕಾವೇರಿ ಮನೆ ಮುಂದಕ್ಕೇ. ಸೊ ನೀವು ಇಲ್ಲೇ ಇರಿ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ ಇನ್ನು ರಾಣಿ ಹೋಗ್ತಾಳೆ. ಸೊ ಒಂದಿಷ್ಟು ಕುಂಕುಮನ ತೊಗೊಂಡೋಗ್ಬೇಕು ಅಂತೇಳಿ ಒಂದು ಕವರ್ ಕೊಡು ಅಂತ ಅವ್ರ ಅಪ್ಪನ ಹತ್ರ ಕವರ್ ಇಸ್ಕೊತಾಳೆ. ಏನಕ್ಕೆ ಇದು ಕವರಲ್ಲಿ ಕುಂಕುಮ ಅಂತ ಅಲ್ಲಿ ಎಲ್ಲರೂ ಕೇಳಿದರೆ, ನಮ್ಮಮ್ಮನಿಗೆ ಇಡೋದು ಬೇಡವಾ, ನಾವು ಗೃಹ ಪ್ರವೇಶ ಮಾಡಿದ್ದೀವಲ್ವಾ, ಅಮ್ಮನಿಗೂ ಇದು ಸಿಗಬೇಕಲ್ವಾ ಅಂತ ಹೇಳಿದಾಗ ಅಲ್ಲಿರೋರೆಲ್ಲ ನಿನಗೆ ಮಾತ್ರ ಈ ಥರ ಬುದ್ಧಿ ಬರೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಆ ಕುಂಕುಮನ ಕೊಡ್ತಾರೆ. ಇನ್ನು ಹೊರಗಡೆ ಬರ್ತಾಳೆ ಕುಂಕುಮ ತೊಗೊಂಡು. ಎಲ್ಲೇ ಹೋಗಿದ್ದೆ ನೀನು?
ಯಾಕೆ ಕೂತ್ಕೊಂಡ್ರು ಬರ್ತಾಯಿಲ್ಲ, ಸ್ಕೂಲಿಗೆ ಹೋಗಲ್ವಾ, ನಿಂಗೆ ಟೈಮ್ ಆಗಲ್ವಾ ಅಂದರೆ, ಅಯ್ಯೋ ಅಮ್ಮ ನಿನ್ನೆದುರಿಗೆ ಅಪ್ಪ ಕರ್ಕೊಂಡು ಬಂದ್ರಲ್ಲ ನನ್ನ, ಇವತ್ತು ಗೃಹ ಪ್ರವೇಶ ಇತ್ತು ತಾನೇ ಅಪ್ಪಂದು, ಸೊ ಹಂಗಾಗಿ ಬಂದಿದ್ದೆ ನಾನು ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಇದಕ್ಕೇನು ಕಮ್ಮಿಲ್ಲ ನೀನು, ಮಾತಿಗೆ ಮಾತು ರಿವರ್ಸ್ ಮಾತಾಡ್ತೀಯ ನೀನು ಅಂತೇಳಿ ಅವರಮ್ಮ ಬೈತಾ ಇರ್ತಾಳೆ. ಸೊ ಅವರಪ್ಪ ಇಲ್ಲಿ ಹಿಂಗೆ ಇಣ್ಕಿ ಇಣ್ಕಿ ನೋಡ್ತಾ ಇರ್ತಾರೆ. ಸೊ ಅಷ್ಟರಲ್ಲೇ ಅಮ್ಮ ಬೈಬೇಡ ಅಮ್ಮ, ಸ್ಕೂಲಿಗೆ ಟೈಮ್ ಆಗುತ್ತೆ, ನೀನೊಂದು ಕೆಲಸ ಮಾಡೀಗ ಕಣ್ಣು ಮುಚ್ಕೋತೀಯಾ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರಾಣಿ. ಯಾಕೆ ಅಂತ ಅಂದಾಗ, ನೀನು ಮುಚ್ಕೋ ಅಮ್ಮ ಪ್ಲೀಸ್ ಅಮ್ಮ ಅಂತೇಳಿ ಕಣ್ಣು ಮುಚ್ಚಿಸ್ಬಿಡ್ತಾಳೆ. ತೆಗಿಬಾರ್ದು ಪ್ರಾಮಿಸ್ ಮಾಡಿಸ್ಕೊಂತಾಳೆ ಅವ್ರ ಅಮ್ಮನ ಹತ್ರ. ಸೊ ಇನ್ನೇನು ಬಾಲ ಇಣ್ಕಿ ಇಣ್ಕಿ ನೋಡ್ತಾ ಇರ್ತಾನಲ್ಲ ಹೊರ್ಗಡೆಯಿಂದ, ಬಾ ಬಾ ಅಂತೇಳಿ ಕೈ ಸನ್ನೆ ಮಾಡ್ತಾಳೆ ಮಗಳು. ಅವಾಗ ಓಡಿ ಬರ್ತಾನೆ ಬಾಲ. ಸೊ ಈ ಕುಂಕುಮನ ಬೇಗ ಅಮ್ಮನಿಗೆ ಇಟ್ಬಿಡು ಅಂತೇಳಿ ರಾಣಿ ಹೇಳ್ತಾಳೆ. ಅಯ್ಯೋ ನೋಡ್ತಾಳೆ ರಾಣಿ ಅಂತ ಹೇಳಿ ಸನ್ನೆ ಮಾಡ್ತಾರೆ ಬಾಲ. ಇಲ್ಲ ನೀನು ಇಡು ಅಂತ ಹೇಳ್ಬಿಟ್ಟು ಅವಾಗ ಕುಂಕುಮನ ತೊಗೊಂಡ್ಬಿಟ್ಟು ಹೆಂಡ್ತಿ ಹಣೆಗೆ ಬಾಲ ತುಂಬ ಖುಷಿಯಿಂದ ಇಡ್ತಾನೆ. ಸೊ ಅವಳಿಗೆ ಕಣ್ಣೇ ಬಿಡ್ತಾ ಇರಲ್ಲ. ಇಟ್ಬಿಟ್ಟು ಆದಮೇಲೆ ಇನ್ನು ಉದುರಿರುತ್ತಲ್ವ ಇಲ್ಲಿ ಮೂಗಿನ ಮೇಲೆಲ್ಲ, ಅದನ್ನೇ ಈ ರೀತಿ ಅಡ್ಡ ಮಾಡ್ಕೊಂಡು ಕೈ ಊದ್ತಾನೆ. ಆವಾಗ ಅವಳಿಗೊಂಚೂರು ಎಲ್ಲೋ ಡೌಟ್ ಬರುತ್ತೆ, ರಾಣಿಗೆ ಎಡ್ಕೋದೇ ಇಲ್ವಲ್ಲ, ಹೆಂಗೆ ಊದಿದ್ಲು ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಕುಂಕುಮ ಇಟ್ಬಿಟ್ಟು ಕೊನೆಗೆ ಅಲ್ಲಿಂದ ಜಂಪು ಬಾಲ. ಏಕೆಂದರೆ ಈಗ ನೋಡ್ಬಿಟ್ಟಿದ್ದಾಳಂದರೆ ಕಣ್ಬಿಟ್ಟು ಅಷ್ಟೇ ಕತೆ. ಸೊ ಅದನ್ನು ನೋಡಿ ರಾಣಿ ಕಣ್ಣು ತುಂಬ್ಕೊತಾಳೆ. ಅವರಪ್ಪ ಕುಂಕುಮ ಇಡೋದನ್ನ ನೋಡಿ ತುಂಬ ಖುಷಿಯಾಗ್ಬಿಡುತ್ತೆ. ಸೊ ಇಟ್ಟಾದ್ಮೇಲೆ ಇನ್ನು ಊದಿ ಓಡೋಗಿ ಮತ್ತೆ ಅಲ್ಲಿ ಇಣುಕಿ ನೋಡ್ತಾ ಇರ್ತಾನೆ ಬಾಲ. ಇನ್ನಷ್ಟರಲ್ಲೇ ಕಣ್ಣು ಬಿಡ್ತಾಳೆ ಕಾವೇರಿ. ಕಣ್ಣು ಬಿಟ್ಟ ತಕ್ಷಣನೇ ಅವಳಿಗೆ ಒಂದು ಕನ್ಫ್ಯೂಷನ್ ಆಗಿ ಸುತ್ತೂರ ನೋಡ್ತಾ ಇರ್ತಾಳೆ ಕಾವೇರಿ. ಯಾಕೆ ಆ ರೀತಿ ನೋಡ್ತಿದ್ದೀಯಮ್ಮ ಅಂದರೆ, ಕುಂಕುಮ ನೀನೇ ಇಟ್ಟಿದ್ದಾ ಅಂದರೆ, ಯಾಕಮ್ಮ ಡೌಟಾ, ಏನಾದರೂ ಅಪ್ಪ ಬಂದಿದ್ರಾ ಇಲ್ಲಿ ಕುಂಕುಮ ಇಡೋಕ್ಕೆ ಅಂತೇಳಿ ರಾಣಿನೇ ಕೇಳ್ತಾಳೆ. ಏನೂ ಇಲ್ಲ, ತಲೆರಟೆ ಮಾತಾಡಬೇಡ ನೀನು ಅಂದಾಗ, ನಿನಗೆ ಹೇಗೆ ಎಟಕ್ತು, ನಾನು ಎಟಗಿದ್ನಾ ನಿನಗೆ ಹೂಬಕ್ಕೆ ಅಂತೇಳಿ ಕೇಳಿದಾಗ, ಹೌದಮ್ಮ ಕಾಲು ಹೈಟ್ ಮಾಡಿ ಊಬ್ದೆ ನಾನು ಅಂತೇಳಿ ಸುಳ್ಳು ಹೇಳ್ತಾಳೆ ರಾಣಿ. ಸೊ ಆದರೂ ಅವಳಿಗೆ ಡೌಟ್ ಇರುತ್ತೆ, ಬಾಲನೇ ಇಟ್ಟಿರೋದು ಅಂತ. ಇಣ್ಕಿ ಇಣ್ಕಿ ಈ ಕಡೆ ನೋಡ್ತಾ ಇರೋದನ್ನ ಸಡನ್ನಾಗೆ ಕಾವೇರಿ ಒಂದ್ಸರಿ ನೋಡ್ತಾಳೆ. ನಿನಗಿನ್ನ ಸ್ಕೂಲಿಗೆ ಟೈಮ್ ಆಗಲಿಲ್ವಾ, ಇಲ್ಲೇ ಇದೆಯಾ ಅಂದರೆ, ನಡಿಯಮ್ಮ ಹೋಗೋಣ ಸ್ಕೂಲಿಗೆ ಟೈಮ್ ಆಯಿತು ರೆಡಿ ಮಾಡುವಂತೆ ಅಂತ ಹೋಗ್ತಾರೆ. ಅದನ್ನು ಬಾಲ ನೋಡಿ ಸಖತ್ ಖುಷಿ ಪಡ್ತಾನೆ. ಸೊ ಅದೆಲ್ಲ ಆಯಿತು. ಇನ್ನು ಇವರಿಬ್ಬರು ಹೇಗೋ ತಪ್ಪಿಸ್ಕೊಂಡು ಗಲಾಟೆ ಇಲ್ದಂಗೆ ಇಬ್ಬರು ತಂದೆ ಮಗ ಬರ್ತಾರೆ. ಇನ್ನು ಇವಳು ಸರಳ ವಿಚಾರಣೆ ಶುರು ಮಾಡ್ಕೊತಾಳೆ. ನೀವೆಲ್ಲೋಗಿದ್ರಿ ಇಷ್ಟೊತ್ತಿಗೆ, ಸ್ಕೂಲಿಗೆ ಟೈಮ್ ಆಗಲ್ವೇನೋ ಚಂದು, ಎಲ್ಲೋ ಹೋಗಿದ್ದೆ ಅಂದಾಗ, ಅಪ್ಪ ಅಮ್ಮ ಫಸ್ಟು ಅವ್ರ ಅಪ್ಪನ ವಿಚಾರಿಸ್ತಾಳೆ. ಅಂಗಡಿಗೆ ಹೋಗಿದ್ದೆ ಕಣೆ ಅಂತಾರೆ. ಇಷ್ಟೊತ್ತಿಗೆ ಯಾವ ಅಂಗಡಿಗೆ ಹೋಗಿದ್ದಿರಿ ಇಷ್ಟೊತ್ತಿಗೆ ನೀವು ಅಂತೇಳಿ ಸರಳ ಕೇಳ್ತಾಳೆ. ಅಲ್ಲ ಕಣೆ ಅಂಗಡಿಲಿ ಕೆಲಸ ಇತ್ತು ಹೋಗಿದ್ದೆ ಕಣೆ ಅಂತ ಅಂದಾಗ, ನೀನೆಲ್ಲಿ ಹೋಗಿದ್ದೆ ಚಂದು ಅಂದರೆ, ಅಪ್ಪನ ಹುಡಿಕೊಂಡು ನಾನು ಹೋಗಿದ್ದೆ ಅಮ್ಮ ಅಂತ ಚಂದು ಕೂಡ ಹೇಳ್ತಾನೆ. ಕಾವೇರಿ ಕೂಡ ಡೌಟ್ ಇವ್ರ ಬಗ್ಗೆ. ಅತ್ತಿಗೆ ನನಗೆ ಯಾಕೋ ಇವರಿಬ್ಬರ ಬಗ್ಗೆ ಡೌಟ್ ಬರ್ತಿದೆ ಅತ್ತಿಗೆ, ಇವರು ಅಂಗಡಿಗೆ ಹೋಗಿಲ್ಲ ಏನೋ ನಡೀತಿದೆ ಅಂತ ಹೇಳ್ಬಿಟ್ಟು ಅವಳು ಹಂಗೆ ಅಂತಾಳೆ. ಏಯ್ ತೆಗೀರೆ ಸ್ಕೂಲಿಗೆ ಟೈಮ್ ಆಯಿತು ಅಂತೇಳಿ ಸತ್ಯಣ್ಣ ಅಲ್ಲಿ ನಿಂತ್ಕೊಂಬಂಗೆ ಸುಮ್ಮನೆ ಹೊರಗಡೆ ಹೋಗ್ಬಿಡ್ತಾರೆ. ಇನ್ನು ಕಾವೇರಿ ಯೋಚನೆ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾಳೆ. ಆವಾಗ ಬಾಲ ಬಂದುಬಿಟ್ಟು ಅಲ್ಲಿ ನಮಸ್ಕಾರ ಕಾವೇರಿ ಮೇಡಮ್ ಅಂಥೇಳಿ ನಮಸ್ಕಾರ ಮಾಡ್ತಾನೆ. ಸೊ ಹಿಂಗೆ ಅಂದ್ಕೊಂಡು ಹಿಂಗೆಲ್ಲ ಮುದ್ದಾಡ್ತಾನೆ ಅವಳಿಗೆ, ಅಂದರೆ ಇತ್ತಾಗಿತ್ತಾನೆ ದೃಷ್ಟಿ ಆಗಿದೆ ಅನ್ನೋ ಥರ. ಸೊ ಕಾವೇರಿ ಮೇಡಮ್ ಇನ್ಮೇಲೆ ನಿಮ್ಮ ಪಕ್ಕದ ಮನೇಲಿ ಇದ್ವಿ ನಾವು, ಈರುಳ್ಳಿ ಬೆಳ್ಳುಳ್ಳಿ ಕಾಫಿ ಪುಡಿ ಬೆಂಕಿಪಟ್ಟಣ ಏನಾದರೂ ಸಾಲ್ಟೇಜ್ ಬಂದರೆ ಬಂದು ಕೇಳ್ತೀವಿ, ನೀವೇ ಕೊಡಬೇಕು ಅಂಥೇಳಿ ಬಾಲ ಕೇಳ್ತಾನೆ. ಸುಮ್ಮನೆ ಹೋಗು ಬಾಲ, ನನಗೆ ಕಿರುಕು ಮಾಡಬೇಡ ಅಂತೇಳ್ಬಿಟ್ಟು ಬೈತಾ ಇರ್ತಾಳೆ ಕಾವೇರಿ. ಸೊ ಆದರೂ ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಬಾಲ ಹೇಳ್ತಾ ಇರ್ತಾನೆ. ಸುಮ್ಮನೆ ನನಗೆ ಕಿರುಕು ಮಾಡಬೇಡ ಬಾಲ, ಸುಮ್ಮನೆ ಹೊರಟೋಗು ಅಂತೇಳಿ ಕೋಪ ಮಾಡ್ಕೊತಾಳೆ. ಸೊ ಇನ್ನೇನು ಎಲ್ಲರೂ ರೆಡಿಯಾಗಿಬಿಟ್ಟು ಮಕ್ಕಳು ಶಾಲೆಗೆ ರೆಡಿ ಆಗ್ತಾರೆ. ಇನ್ನು ಅದರಲ್ಲಿ ಕಾವೇರಿ ಈರುಳ್ಳಿ ಪಲ್ಯ ಮಾಡಿದ್ದೀನಿ ನಿನಗೋಸ್ಕರ, ಲೋಹಿತ್ ತಗೋ ಸಪ್ರೇಟಾಗಿ ಇಟ್ಟಿದ್ದೀನಿ ಬಾಕ್ಸು ಅಂತೇಳಿ ಲೋಹಿತ್ಗೆ ಕೊಡ್ತಾಳೆ. ಇನ್ನು ರಾಣಿ ಶೂ ಹಾಕ್ಕೊತಾ ಇರ್ತಾಳೆ. ನಿಂಗೆ ಶೂ ಹಾಕೋಕ್ಕೆ ಬರಲ್ವಲ್ಲ ಇನ್ನೂ 3 ತಿಂಗಳಾದರೂ ಅಂತ ಅಂದಾಗ, ಆವಾಗ ಹೋಗಿ ಶೂ ಹಾಕ್ತಾ ಇರ್ತಾಳೆ. ಅವರಮ್ಮನ ಕೆನ್ನೆ ಇಟ್ಕೊಂಡು, ಅಮ್ಮ ಎಷ್ಟು ಖುಷಿಯಾಗಿದೆ ಗೊತ್ತಾ ಅಮ್ಮ, ನಿನ್ನ ಖುಷಿ ನೋಡ್ತಾ ಇದ್ದರೆ ನನಗೆ ಸಖತ್ ಖುಷಿ ಆಗುತ್ತೆ ಅಂದಾಗ, ಕಾವೇರಿ ಇದ್ಕೊಂಡು ಹಿಂದದೆಲ್ಲ ಒಂದು ಹಳೆ ಕತೆ ಅಂತ ಮರ್ತು ಬಿಡೋಣ, ಅದೆಲ್ಲ ಒಂದು ಕೆಟ್ಟ ಘಟನೆ ಅಂತ, ಇನ್ಮೇಲೆ ಖುಷಿಯಾಗಿರೋಣ ಮಗಳೇ ಅಂತ ಕಾವೇರಿ ಹೇಳ್ತಾಳೆ. ಅದನ್ನು ನೋಡಿ ಸತ್ಯಣ್ಣ ಕೂಡ ತುಂಬ ಖುಷಿ ಪಡ್ತಾರೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನಾಳೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಆಟೋ ಡ್ರೈವರ್ ಆಗಿ ಬಾಲ ಕೆಲಸ ಮಾಡ್ತಾನೆ ಇವರೆಲ್ಲರನ್ನ ಹತ್ತಿಸ್ಕೊಂಡು ಹೋಗೋಕ್ಕೆ ಅಂತ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.